ಕರ್ನಾಟಕದ ಒಂದು ಬಿಸ್ನೆಸ್ ಓನರ್ಸ್ಗೆ ನಮ್ಮ ಒಂದು ಪ್ರಶ್ನೆ ಏನಂದರೆ, ಇನ್ಸ್ಟಾಗ್ರಾಮ್ ಇದೆ, ಫೇಸ್ಬುಕ್ ಇದೆ, ಆದರೆ ಎಂಕ್ವೈರೀಸ್ ಮಾತ್ರ ಬರ್ತಾ ಇಲ್ಲ. ಹಾಗಾದರೆ ಈ ವಿಡಿಯೋ ನಿಮಗಾಗಿ. ಸೊ ಇಂದಿನ ಬಹುತೇಕ ಬಿಸ್ನೆಸ್ ಓನರ್ಸ್ಗಳು ತಮ್ಮ ಕಸ್ಟಮರ್ಸ್ನ ಕಳೆದುಕೊಳ್ತಾ ಇದ್ದಾರೆ, ಆದರೆ ಅವರಿಗೆ ಕಾರಣವೇ ಗೊತ್ತಿಲ್ಲ. ಇವತ್ತು ಯಾರಾದರೂ ಏನಾದರೂ ಖರೀದಿ ಮಾಡಬೇಕಂದ್ರೆ ಏನು ಮಾಡ್ತಾರೆ? ಗೂಗಲಲ್ಲಿ ಹೋಗಿ ಸರ್ಚ್ ಮಾಡ್ತಾರೆ. ಅವರು ತಕ್ಷಣ ನಿಮ್ಮ ಕಾಂಪಿಟೇಟರ್ಸ್ಗೆ ಹೋಗ್ಬಿಡ್ತಾರೆ. ಇನ್ಸ್ಟಾಗ್ರಾಮ್ ಪೇಜ್ ಇರೋದು ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲ, ವಿಸಿಟಿಂಗ್ ಕಾರ್ಡ್ ಇರೋದು ಬ್ರ್ಯಾಂಡಿಂಗ್ ಅಲ್ಲ, ರ್ಯಾಂಡಮ್ ಆಗಿ ಪೋಸ್ಟ್ ಮಾಡೋದು ಸ್ಟ್ರಾಟಜಿ ಅಲ್ಲ. ನಾವು ಡಿಜಿಟಿ IT ಸೊಲ್ಯೂಷನಲ್ಲಿ ಏನು ಮಾಡ್ತೀವಿ ಅಂದರೆ, ಕಸ್ಟಮರ್ ಜನರೇಟಿಂಗ್ ಸಿಸ್ಟಮನ್ನು ಬಿಲ್ಡ್ ಮಾಡ್ತೀವಿ. ಇದರಿಂದ ಯಾವುದೇ ಒಂದು ಬಿಸ್ನೆಸ್ ತಮ್ಮ ಒಂದು ಬೆಳವಣಿಗೆ ಆಗಲಿಕ್ಕೆ ವೆಬ್ಸೈಟ್ ಕಾರಣ ಆಗ್ತದೆ. ಜನರಲ್ ಆಗಿ ಬಿಸ್ನೆಸ್ ಓನರ್ಸನ್ನು ಮಿಸ್ಟೇಕ್ ಮಾಡ್ತಕ್ಕಂಥದ್ದು 3 ಮಿಸ್ಟೇಕ್ಸನ್ನು ನಾನು ಇಲ್ಲಿ ಪಾಯಿಂಟ್ ಔಟ್ ಮಾಡ್ತೀನಿ. ಮೊದಲನೇದಾಗಿ, ತಮ್ಮ ವೆಬ್ಸೈಟ್ ಮೊಬೈಲ್ ಫ್ರೆಂಡ್ಲಿ ಇರೋದಿಲ್ಲ. 80% ಜನ ಮೊಬೈಲ್ನಲ್ಲಿ ಸರ್ಚ್ ಮಾಡ್ತಾ ಇರ್ತಾರೆ. ವೆಬ್ಸೈಟ್ ಮೊಬೈಲ್ನಲ್ಲಿ ಸರಿಯಾಗಿ ಕಾಣಿಸಿಲ್ಲ ಅಂದರೆ ಕಸ್ಟಮರ್ ಡೈರೆಕ್ಟ್ಲಿ ಹೊರಟು ಹೋಗ್ಬಿಡ್ತಾರೆ. ಸೊ ಎರಡನೇ ಮಿಸ್ಟೇಕ್ ಬಂದು, ಲೀಡ್ ಕ್ಯಾಪ್ಚರಿಂಗ್ ಸಿಸ್ಟಮನ್ನು ತಮ್ಮ ವೆಬ್ಸೈಟಲ್ಲಿ ಇರುವುದಿಲ್ಲ. ಕಾಂಟ್ಯಾಕ್ಟ್ ಫಾರ್ಮ್ ಇರ್ಬೋದು, ಪಾಪಪ್ ಫಾರ್ಮ್ ಇರ್ಬೋದು, ವಾಟ್ಸಪ್ ಇಂಟಿಗ್ರೇಷನ್ ಇರ್ಬೋದು. ಈ ಥರ ಸಿಸ್ಟಮಿಂದ ಒಂದು ಲೀಡ್ಸ್ ಜನರೇಟ್ ಮಾಡ್ಕೋಬೋದು. ನಿಮ್ಮ ವೆಬ್ಸೈಟಲ್ಲಿ ಲೀಡ್ ಕ್ಯಾಪ್ಚರಿಂಗ್ ಸಿಸ್ಟಮ್ ಇಲ್ಲ ಅಂದರೆ ನೀವು ಇಂಡೈರೆಕ್ಟ್ಲಿ ಒಂದು ಕಸ್ಟಮರ್ನ ಕಳೆದುಕೊಂಡ ಹಾಗೆ. ಸೊ ಮೂರನೇ ಮಿಸ್ಟೇಕ್ ಅಂದರೆ, ವಿಸಿಬಿಲಿಟಿ ಸ್ಟ್ರಾಟಜಿ ಇಲ್ಲ. ವೆಬ್ಸೈಟ್ ಇದ್ರೂ ಗೂಗಲ್ನಲ್ಲಿ ಕಾಣಿಸ್ತಾ ಇಲ್ಲ ಅಂದರೆ ನಿಮ್ಮ ವೆಬ್ಸೈಟ್ಗೆ SEO ಆಗಿಲ್ಲ ಅಂತ ಅರ್ಥ. ಸೊ ಯಾರಿಗೂ ವೆಬ್ಸೈಟ್ ಗೂಗಲ್ನಲ್ಲಿ ಕಾಣಿಸಿಲ್ಲ ಅಂದರೆ ನಿಮ್ಮ ಅಲ್ಲಿಂದ ಒಂದು ಲೀಡನ್ನು ಜನರೇಟ್ ಆಗಲ್ಲ. ಸೊ ನಿಮಗೆ ಬೇಕಾದದ್ದು ಏನು ಅಂದರೆ, ಪ್ರೊಫೆಷ್ನಲ್ ವೆಬ್ಸೈಟ್, ಡಿಜಿಟಲ್ ಮಾರ್ಕೆಟಿಂಗ್ ಸ್ಟ್ರಾಟಜಿ, ಆಟೋಮೇಷನ್ ಟೂಲ್ಸ್, ಹಾಗೆ ಲಾಂಗ್ ಟರ್ಮ್ ಗ್ರೋತ್ ಸ್ಟ್ರಾಟಜಿ. ಆಗ ಮಾತ್ರ ನಿಮ್ಮ ಬಿಸ್ನೆಸ್ಗೆ ರೆಗ್ಯುಲರ್ ಆಗಿ ಎಂಕ್ವೈರಿ ಜನರೇಟ್ ಆಗುತ್ತೆ, ನಿಮ್ಮ ಬಿಸ್ನೆಸ್ನ ಗ್ರೋತ್ಗೆ ಹೋಗುತ್ತೆ. ಸೊ ಟೋಟಲ್ ಆಗಿ ಹೇಳಬೇಕಂದ್ರೆ, ಕಸ್ಟಮರ್ಸ್ ಬರೋದು ಕಾಯಬೇಡಿ, ಕಸ್ಟಮರ್ಸ್ ನಿಮ್ಮ ಹತ್ರ ಬರೋ ಸಿಸ್ಟಮನ್ನು ಬಿಲ್ಡ್ ಮಾಡಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.